स्वागत है आपका बी न्यूज नेशन में। मैं हूं आबिद हुसैन। कॉमेडियन राजू तालीकोटी पर हमला, रिश्तेदारों का खुलासा। नाटक जगत से मशहूर हुए कन्नड़ा फिल्म इंडस्ट्री के कॉमेडियन राजू तालीकोटी पर जानलेवा हमला होने की खबरें मीडिया में दिखाई गई थी, जिसमें पारिवारिक झगड़ों के चलते मामला हाथापाई से होते हुए अब अस्पताल तक पहुंच गया है, जिस पर बीजापुर गोलगुमट पुलिस थाना दायरे के योगापुर में घटना घटी थी। एक तरफ पीड़ित महिला राजू तालीकोटी की बहन की बेटी ने बयान में कहा है कि राजू ने चरित्रहीन का गंभीर आरोप लगाकर जहर पीने पर मजबूर कर दिया था। राजू तालीकोटी ने खुद इस पर बंदूक की नोक पर हमला होने का केस दाखिल करके कई गंभीर आरोप लगाकर रिश्तेदारों को कसूरवार ठहराया था। आज इस पर राजू तालीकोटी के रिश्तेदार शेख मोदी ने अपनी बीवी के साथ प्रेस मीट करते हुए राजू तालीकोटी के लगाए तमाम आरोपों को खारिज करते हुए पुलिस विभाग से इंसाफ की गुहार लगाते हुए सच्चाई सामने लाने की बात की। शेख मोदी ने दोनों परिवार से एक तरफ पीड़ित तो दूसरी तरफ राजू तालीकोटी अस्पताल में दाखिल है। दोनों परिवारों के बीच की सच्चाई तो अब पुलिस जांच के बाद ही सामने आ सकती है। तू कैसे जाती बाहर, कैसे जाती को मुझे मारे। फिर हमारे जेठ भी आए, हमारे जेठ भी को हमारे जेठ भी तू कहाँ जाती तू कहाँ करती कर को उन्होंने भी मारे, लकड़ी लेके मारे पूरा इधर पूरा लकड़ी मारे के हथौड़ी से मारे। कैसे मालूम ही नहीं हुआ। वो इतना गर्दी गर्दी बहुत गर्दी था। इधर भी मारे टाके भी पड़े ले। टोटल तुम मारने के टाइम कितने जने थे उन्होंने 6-7 जने हत्या भैया। 6-7 हाँ, हमें माँ बेटी 2 जने, मेरा 2 बच्चे हैं, मेरा 2 मर्द बच्चे हैं। जो मारे उनके नाम बोल सकते हैं? बोल तुम तो जी जहर डाले वाले मारे वाले सब जने एक ही थे जी। मेरा मर्द हमारे जेठ राजू तालीकोटी, प्रेमा तालीकोटी और श्वेता कल्लूरकर को इनको रिलेशन में होते जी। उन्होंने हमारा सास भी जी। हाँ, सब जने आई आईसीबी नो हाँ इन्हें आके घर में घुसी से छोड़ने काश नहीं करो, खलास करना कर को पूरा झेर पिला को अंदर ले रहे थे। मुझे हाथ पकड़ को नहीं जाने कत्तू फयाज करजगी जी। तुम्हारा सना करजगी। ಈಗ ನಿಮ್ಮ ಮೇಲೆ ಯಾರು ಹಲ್ಲೆ ಮಾಡಿದ್ರು? ಅವರ ಹುಡುಗಿ ಗಂಡ್ರಿ ಅವನು ಗುಂಡಾದಾನಂತಲ್ರಿ ಶೇಖ್ ಮೋದಿ ಅಂತ್ರಿ ನೋಡಿನ್ರಿ, ನಾನು ನೋಡಿನ್ರಿ. ಪಿಸ್ತೂಲ್ ಅಣಿಗಟ್ಟಿನ್ರಿ ನನಗೂ. ನಾವು ತುಲ್ಲಿನ ಕಲಾಸೆ ಮಾಡಿಬಿಡ್ತೀನಿ ಮಗನೇ, ಅಂಥದ್ದಿಂದಾಗ ಇಲ್ಲಿ ಇರ್ಲಾದಾಗ ಮಾಡ್ತೀನಿ ನಾನು ನಿನಗಂದ್ರೆ. ಮತ್ತು ಇಂಥವ್ರ ಕೈಯಾಗ ಪಿಸ್ತೂಲ್ ಐತಂದ್ರೆ ಮತ್ತು ಸರ್ಕಾರಿ ಇವ್ರಿಗೆ ಪಿಸ್ತೂಲ್ ಲೈಸೆನ್ಸ್ ಕೊಟ್ಟಿದಂತ ಅವಾಗ ಲೈಸೆನ್ಸ್ ಇದ್ದು ಪಿಸ್ತೂಲ್ ಐತೆ ಮಗನೇ, ಇದೇನು ಕಂಟ್ರಿ ಪಿಸ್ತೂಲ್ ಅಲ್ಲ, ನೀನು ನಾವು ಕಲಾಸೆ ಮಾಡಿಬಿಡ್ತೀನಿ ನಿನಗೆ ಅಂತಂದ. ಜಗ್ಗಿ ಆಡೋದು ಆಕಿ ಅವರ ಅತ್ತಿ ಆ ಹುಡುಗಿ ಎಳೆದಾಡಿದ್ರೆ ನನ್ನ ಕೈ ಸ್ವಲ್ಪ ಪ್ಯಾಚರ್ ಆಗ್ಯದ, ತಲೆಗೆ ಬಿಟ್ಟು ಬಿದ್ದದು ನನಗೆ. ಇವತ್ತು ಈ ಪ್ರೆಸ್ ಮೀಟ್ ಕರೆಸಿ ಉದ್ದೇಶ ಏನಂದ್ರೆ, ನಿನ್ನೆ ರಾಜು ತಾಳಿಕೋಟಿ ನನ್ನ ಮೇಲೆ ಗಂಭೀರ ಒಂದು ಆರೋಪ ಮಾಡಿದ್ದಾನೆ. ನಾ ಏನೋ ಗನ್ ತೋರಿಸಿನಿ ಅದು ತೋರಿಸಿನಿ ಅಂತ ಹೇಳಿದಾನೆ ಅವನು. ಬಟ್ ನಾನು ಗನ್ ತೋರಿಸೋದಾಲಿ ಅವ್ರ ಮನೆ ಹತ್ರ ಹೋಗೋದಾಲಿ ಅದು ಏನೂ ಮಾಡಿಲ್ಲ. ಅವನು ನನ್ನ ಮೇಲೆ ಆರೋಪ ಮಾಡಿ ಈ ರೀತಿ ಹೇಳ್ತಾ ಇದ್ದಾನಂದ್ರೆ ಇದು ನನ್ನ ಮನಸ್ಸಿಗೆ ಭಾಳ ನೋವಾಗ್ಯದ. ಅದನ್ನು ಮತ್ತು ನನ್ನ ಸೊಸಿ, ನನ್ನ ಹೆಂಡತಿ ತಂಗಿ, ಅವ್ರವ್ರ ಕೌಟುಂಬಿಕ ಕಲಹ ಅದು ಅವ್ರವರು ಬಗೆಹರಿಸ್ಕೋತಾರೆ ಅಂತೇಳಿ ನಾವು ಯಾರೂ ಎಂಟ್ರಿಫೇರ್ ಆಗಿಲ್ಲ. ನನ್ನ ಹೆಂಡತಿ ಆಗಿರ್ಬೋದು, ನಾನಾಗಿರ್ಬೋದು, ಅವ್ರ ಮನೆ ಸಮೀಪ ಹೋಗೋದಾಲಿ ಅವ್ರಿಗೆ ಧಮಕಿ ಕೊಡೋದಾಲಿ ಏನೂ ಮಾಡಿಲ್ಲ. ಆ ಹುಡುಗಿನ ಅವ್ರು ವಿಷ ಕುಡಿಸಿ ಅವ್ರ ಮೇಲೆ ದಬ್ಬಾಣಿಕೆ ಮಾಡಿ ಅಕ್ಕಿ ಬಂದು ಅಲ್ಲಿ ಅಡ್ಮಿಟ್ ಆದ ಮೊಳಕ್ಕೆ ಇವ ಹೋಗಿ ಮರುದಿವ್ಸ ಮುಂಜಾನೆ 24 ತಾಸು ಆದ ಮೊಳಕ್ಕೆ ಯಾವುದೋ ಒಂದು ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿ ನನ್ನ ಮೇಲೆ ಒಂದು ಗಂಭೀರವಾದ ಆರೋಪ ಮಾಡ್ಯಾನ, ನಾನು ಪಿಸ್ತೂಲ್ ತೋರಿಸಿನ ಅಂತೇಳಿ. ಬಟ್ ನನ್ನ ಹತ್ರ ಇರೋದು ಪಿಸ್ತೂಲ್ ಅಲ್ಲ, ಅವ್ನು ಹೇಳೋದನ್ನು ಕರೆಕ್ಟಾಗಿ ಹೇಳಿಲ್ಲ. ನನ್ನ ಹತ್ರ ಇರೋದು .32 ರಿವಾಲ್ವರ್, ನನಗೆ ಲೈಸೆನ್ಸ್ ಕೊಟ್ಟಿದ್ದು .32. ಅವನು ಪಿಸ್ತೂಲ್ ಅಂದಾನೆ. ಪಿಸ್ತೂಲ್ ಅಂದರೆ ಅದು ಮ್ಯಾಗ್ಝಿನ್ದು ಇರುತ್ತೆ. ಇದ್ರ ಮೇಲೆ ತಾವು ಅರ್ಥ ಮಾಡ್ಕೋಬೇಕು, ಅವನು ಮಾಡಿದ ಆರೋಪಿನಲ್ಲಿ ಏನೂ ಸತ್ಯಾಂಶ ಇಲ್ಲ. ಯಾಕಂದ್ರೆ ನನಗೆ ಭಾಳ ನೋವಾಗ್ಯದ. ನನ್ನ ವೈಯಕ್ತಿಕ ವಿಚಾರ ಬಗ್ಗೆನೂ ಮಾತಾಡ್ಯಾನ ಅವನು. ನನ್ನ ವೈಯಕ್ತಿಕ ವಿಚಾರ ಬಗ್ಗೆ ಮಾಡೋದಕ್ಕಿಂತ ಮುಂಚೆ ಏನಿದೆ ಅನ್ನೋದು ಅದು ಮೊದಲು ಅವನ ಮನಲ್ಲಿಂದ ಕೇಳಬೇಕದು. ಅವನೇನು ತಲೆ ಹಿಡದೆ ಹೋಗಿ ಆಟ ದೊಡ್ಡ ನಟ ಆಗ್ಯಾನ, ಅವ್ರ ಹೆಂಡ್ರು ಏನು ಮಾಡ್ತಾರೆ, ಅವ್ರ ಸ್ವಸ್ಥರು ಏನು ಮಾಡ್ತಾರೆ, ಅವನ ಮಕ್ಕಳು ಏನು ಮಾಡ್ತಾರೆ, 3 ಸ್ವಸ್ಥರಿಗೆ ಚೇಂಜ್ ಮಾಡಿದ್ದಾನೆ, ಅವ್ನು 3 ಹೆಂಡ್ರು ಇದ್ದಾವೆ ಏನು, ಅದು ಎಲ್ಲನೂ ಬಿಟ್ಟು ನನ್ನ ವೈಯಕ್ತಿಕ ಜೀವನದಾಗ ಮಾತಾಡ್ತಾನೆ. ನನಗಿರೋದು 2 ಹೆಂಡ್ರು, ಒಬ್ಬರು ಆಯಿಷಾ ಮೋದಿ ಮತ್ತು ಫರೀದಾ ಮೋದಿ. ಇಲ್ಲಿ ನನಗೆ ಕೂತಿದ್ದಾರೆ. ಇದು ಫರೀದಾ ಮೋದಿ, ಅವರು ದೊಡ್ಡಪ್ಪನ ಅವ್ರ ದೊಡ್ಡಪ್ಪ ಆಗ್ಬೇಕು ಇವನಿಗೆ. ಅದು ವೈಯಕ್ತಿಕ ಅವನ ಏನು ರಿಯಾಜ್ ಇದ್ದಾನೆ ಮತ್ತು ಫಯಾಜ್ ಇದ್ದಾನೆ ಅವರು ಗೌರ್ಮೆಂಟು. ಮತ್ತು ಅದನ್ನು ಬಿಟ್ಟು ಇದು ನನ್ನ ಆಧಾರ್ ಕಾರ್ಡು. ನಾನೇನೋ ಗುಂಡಾ ರೌಡಿಸಮ್ ಮತ್ತು ಅದು ಮಾಡ್ತಾನಂತಾನೆ. ರೌಡಿ ಯಾರಿಗಂತಾರೆ, ಅವನ ಮೇಲೆ ಒಂದು 10-15-16 ಕೇಸ್ ಇರಬೇಕು. ಅದು ನನ್ನ ಮೇಲೆ ಇರೋದು ನನ್ನ 42 ವಯಸ್ಸಿನಲ್ಲಿ ಸಿಂಗಲ್ 110 ಆಗಲಿ ಒಂದು ಯಾವಾದರೆ ಗಾಡಿ ಹಿಡಿದಿದ್ದು ನನ್ನ ಮೇಲೆ ಕೇಸ್ ಇಲ್ಲ ಆಲ್ ಓವರ್ ಇಂಡಿಯಾನಲ್ಲಿ ನನ್ನ ವಯಸ್ಸಿನಲ್ಲಿ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತೆಗೆದ್ರು ನಮ್ಮ ಅಪ್ಪನ ಮೇಲೂ ಒಂದು ಕೇಸ್ ಇಲ್ಲ, ನಮ್ಮ ಮುತ್ಯನ ಮೇಲೂ ಒಂದು ಕೇಸ್ ಇಲ್ಲ.
ನಾನು ಹುಟ್ಟಿರೋದು ಬಂಗಾರ ಚಮಚದಲ್ಲಿ ಅವನಿಗೆ ಗಮತದೆ. ಇದು ತಾವು ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು, ಹೆಂಗಿರೋಕ್ಕಾಗ್ತದೆ ಒಬ್ಬ ಮನುಷ್ಯನ ಕೈ ಮುರಿದ್ರೆ ನಾನು ಹಲ್ಲೆ ಮಾಡಿದರೆ ಅದರ ಎವಿಡೆನ್ಸ್ ಇರ್ತದೆ, ಅಲ್ಲಿ CCTV ಫುಟೇಜ್ ಇದ್ದಾವೆ, ಆ ಟೈಮ್ ನಾನು ಅಲ್ಲಿ ಎಲ್ಲಿದ್ದೆ ಅದೆಲ್ಲ ತನಿಖೆ ಹೊರಗೆ ಬರಬೇಕು. ನಾನಂತರೂ ಅವನು ಯಾವನು ನಂಬುತ್ತಾನ ದೇವರು, ಅವನು ರಾಜು ತಾಳಿಕೋಟಿ ಏನು ನಟ ಆಗಿದ್ದಾನೆ ಇವತ್ತು, ಅವನು ನಟನೆಲ್ಲ ಅವನು ಬಕೆಟ್ ಹಿಡಿಯೋ ನನ್ನ ಮಗ ಅವನು. ಯಾಕಂದರೆ ನನ್ನ ಮನಸ್ಸಿಗೆ ಅವನು ಹೆಂಗೆ ನೋವು ಮಾಡಿದಾನಂದರೆ, ಇದು ತಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವನು ಏನೋ ತಿಳ್ಕೊಂಡ್ಬಿಟ್ಟಿದ್ದಾನೆ, ಇವನೇನೋ ಯಾವನೋ ರೌಡಿ ಅಂತ ತಿಳ್ಕೊಂಡಿದ್ದಾನೆ. ನಾನು ರೌಡಿ ಅಲ್ಲ, ನಾನು ಸಾಮಾನ್ಯ ಪ್ರಜೆ, ಸಾಮಾನ್ಯ ಮನುಷ್ಯ. ಏನು ನನ್ನ ಮೇಲೆ ಒಂದು ಕೇಸ್ ಇಲ್ಲ, ಒಂದು ಕೇಸ್ ಇದ್ದರೆ ತಲೆ ಬೋಳಿಸಿ ಬಿಜಾಪುರ್ನಲ್ಲಿ ಅಡ್ಡಾಡ್ತೀನಿ ನಾನು. ನನಗೆ ಯಾಕಂದರೆ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ ಇದೆ, ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ, ಅವರು ನಿಜಾಂಶ ಹೊರಗೆ ತರಬೇಕು. ರಾಜು ತಾಳಿಕೋಟಿ ನಿನಗೇನಾದರೂ ಮನುಷ್ಯ ಮಾನ ಮರ್ಯಾದೆ ಏನಾದರೂ ಇದ್ದರೆ, ನನಗೆ ಆ ಪ್ರೊಡ್ಯೂಸರ್ ಪರಿಚಯ ಅದಾರ, ಈ ಪ್ರೊಡ್ಯೂಸರ್ ಪರಿಚಯ ಅದಾರ, ನೀನು ಯಾರ್ಯಾರಿಗೆ ತಲೆ ಹೊಡೆದಿದ್ದಿ, ನಿನ್ನ ಹೆಂಡ್ರು ಏನೇನು ಮಾಡಿದ್ದಾರೆ, ನಿನ್ನ ಸ್ವಸ್ಥರು ಏನೇನು ಮಾಡಿದ್ದಾರೆ, ನಿನ್ನ ಮಕ್ಕಳು ಏನೇನು ಮಾಡ್ತಾರೆ, ಎಲ್ಲನೂ ನಮ್ಮ ಹತ್ರನೂ ಇದೆ. ನಾನು ಹೇಳೋಕ್ಕೆ ಇಷ್ಟಪಡಲ್ಲ ರಾಜಪ್ಪ, ನಿನಗೆ ಒಂದು ಹೇಳ್ತೀನಿ, ಮನಸಾಕ್ಷಿ ಅನ್ನೋದಿದ್ದರೆ ಸ್ನಾನ ಮಾಡಿಕೊಂಡು ಸಿದ್ದೇಶ್ವರ ಗುಡಿ ಇಲ್ಲ ಯಾವಾಗ ದರ್ಗಾ ಹೇಳ್ತಿ, ಎಲ್ಲಿ ಮಸೂತಿ ಹೇಳ್ತಿ ಅಲ್ಲಿ ಹೋಗೋಮ್ ಇಬ್ಬರು ಕಲ್ತು ಸ್ನಾನ ಮಾಡ್ಕೊಂಡು ನಾನು ನನ್ನ ಮಕ್ಕಳಿಗೆ ಕರ್ಕೊಂಡ್ಬರ್ತೀನಿ. ನಮ್ಮ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಹೆಂಡ್ತಿ ಹೇಳ್ತಾಳೆ, ಎಲ್ಲ ಪೊಲೀಸರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಗನ್ ತೋರಿಸಿನ ಅಂತ ಅನ್ನೋದಕ್ಕೆ ಇದಕ್ಕೆ ಮತ್ತು ನಾನು ಏನೋ ದಂಡ ಮಾಡಿದೆ ಅದನ್ನೂ ಒಂದು ಸಲ ಕ್ಲಿಯರ್ ಆದ್ರೆ ನನ್ನ ಮನಸ್ಸಿಗೆ ಒಂದು ಶಾಂತ ಆಗ್ತದೆ, ನನ್ನ ಮನೆತನದ ಒಂದು ಗೌರವ ಉಳಿತದೆ. ಇಲ್ಲಾಂದರೆ ಇದು ಇಷ್ಟಕ್ಕೆ ನಿಂದ್ರಸಲ್ಲ ನಾನು, ಇದಕ್ಕೆ ಇನ್ನೂ ಬೆನ್ನು ಹತ್ತೀನಿ ನಾನು. ಕಾನೂನು ಪ್ರಕಾರ ಕ್ರಮ ತಗೋತೀನಿ, ಕಾನೂನು ಕೈಯಲ್ಲಿ ತೊಗೊಳ್ಳಲ್ಲ ನಾನು. ದಯವಿಟ್ಟು ನಾನು ಕಾನೂನು ಕೈಯಲ್ಲಿ ತೊಗೊಳ್ಳಲ್ಲ. ರಾಜು ಏನೋ ಹೇಳ್ಯಾನಂತೇಳಿ ಆವೇಶನಾಗ ಬಂದು ರಾಜುನ ಮೇಲೆ ಏನಾರ ಮಾಡೋದು, ಅವ್ರ ಮೇಲೆ ಏನು ಮಾಡೋದು, ಯಾಕಂದ್ರೆ ನನ್ನ ಸಂಸ್ಕೃತಿನೇ ಅದವಲ್ಲ. ನಾನು 42 ವರ್ಷನಾಗ ಒಂದು ಹುಡುಗ ಹೊಡೆದಿದ್ದು ಇತಿಹಾಸ ಇಲ್ಲ, ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ, ನಾ ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಮನುಷ್ಯ ಒಬ್ಬ ಏನೋ ಮಾಡ್ತಾನಂದ್ರೆ ದಂಧ ಮಾಡ್ತಾನಂದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇಡೀ ಜಗತ್ತಿನಾಗ ಏನದ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರ್ತಾನೆ ಮನುಷ್ಯ. ನಾನು ತಪ್ಪು ಮಾಡಿನಂದ್ರೆ ನನ್ನ ತಲೆ ಇನ್ನೊಮ್ಮೆ ಹೇಳ್ತೀನಿ, ನನ್ನ ತಲೆ ಬಳಸ್ಕೊಂಡು ನಾನು ಶರಣ ಹಾಕಿ ಇಷ್ಟಪಡ್ತೀನಿ. ಇಷ್ಟೇ ಹೇಳ್ತೀನಿ. ನನ್ನ ಹೆಸರು ಶೇಖ್ ಅಹಮದ್ ಸನ್ ಆಫ್ ಹುಸೇನ್ ಸಾಬ್ ಮೋದಿ. ಶೇಖ್ ಅಹಮದ್ ಮೋದಿ ಇವ್ರ ಮಿಸ್ಸಸ್ ನಾನು. ಅವರು ಈಗೇನು ವಿಷ ಕುಡಿಸಿ ಮಲಗ್ಸಾರಲ್ರಿ, ಅದು ಸನಾ ಕರ್ಜಗಿ, ಅವ್ರು ನಮ್ಮ ಸಿಸ್ಟರ್, ಇವ್ರು ನಮ್ಮ ದೊಡ್ಡಪ್ಪಾರಿ, ಇವರು ರಾಜು ತಾಳಿಕೋಟಿಯವರು. ಅವ್ರ ಮಕ್ಕಳು ಅವರು ಎಲ್ಲ ನಮಗೆ ಬ್ಲೇಮ್ ಮಾಡ್ಯಾರ. ಈಗ ನಮ್ಮ ಮನೆಯವರು ನಾವು 10 ವರ್ಷ ಆತವ, 9 ನಮ್ಮ ತಂಗಿದಿ 9 ವರ್ಷ ಮುಗಿದು 10ನೇ ವರ್ಷ ಚಾಲ್ತಿರಿ ಇದು ಮದುವೆ ಆಗಿ. ಅವ್ರದ್ದು 3 ವರ್ಷದಿಂದ ಜಗಳ ಚಾಲುವಾಗೈತಿ. ನಮ್ಮ ಮನೆಯವ್ರಂತೂ ಅದ್ರೊಳಗೆ ಎಂಟ್ರಫಿಯರ್ ಆಗಿಲ್ಲ, ಅವ್ರ ನಡು ಬಂದೇ ಇಲ್ಲರಿ, ಯಾವಾಗೂ ಬಂದಿಲ್ಲ. ಯಾಕಂದ್ರೆ ನಾನು ಅವ್ರಿಗೇನು ಹೇಳೇ ಇಲ್ಲ, ನೀವು ಬರ್ರಿ ಮಾಡಿರಿ ಅಂತಂದು. ಅವ್ರ ಜಗಳ ಆದಾಗ ನನಗೆ ಫೋನ್ ಹಚ್ತಿದ್ರು, ನಾನು ಹೋಗಿದ್ದೆ ಮನೆಗೆ ಹೋಗಿ, ನೋಡಪ್ಪ ಹಂಗೆ ಮಾಡೋಕೆ ಹೋಗಬೇಡ, ಜೀವನ ಮಾಡ್ಕೊಂಡು ಹೋಗು, ನಂದು ಅವ್ರ ಜೊತೆ ಅಫೇರ್ ಐತಿ. ನಮ್ಮ ತಂಗಿ ಹೇಳ್ತಿದ್ಲು ನನಗೆ, ಆ ಕನಕಲಕ್ಷ್ಮಿ ಆಕಿ ಜೊತೆ ಅಫೇರ್ ಐತಿ, ಈಕಿ ಜೊತೆ ಅಫೇರ್ ಐತಿ, ಹಂಗೆ ಮಾಡ್ತಾನ ಹಿಂಗೆ ಮಾಡ್ತಾನ, ಹಂಗಂತಾರ ಹಿಂಗಂತಾರ. ಅಪ್ಪಗೆ ಅವ್ರವ್ರಿಗೇನ ಸಂಬಂಧ ಸೂತ್ರ ಇಲ್ಲ, ಅವ್ರ ಪರ್ಸ್ನಲ್ ನಾವು ಮಾತಾಡೋಕೆ ಹೋಗಂಗಿಲ್ಲ. ನಮ್ಮ ಪರ್ಸ್ನಲ್ ಇವ್ರು ಯಾಕೆ ಮಾತಾಡ್ತಾರ್ರಿ? ಈ ಇಡೀ ಜಗತ್ತಿನೊಳಗೆ ಕೇಳ್ರಿ, ರಾಜು ತಾಳಿಕೋಟಿ ಅಂಥ ಒಳ್ಳೆ ಮನುಷ್ಯ ಅಂತಂದು ಕೇಳ್ರಿ, ಬಸೀರ್ ತಾಳಿಕೋಟಿ ಎಷ್ಟು ಒಳ್ಳೆ ಮನುಷ್ಯ ಅಂತ ಕೇಳ್ರಿ, ದಾವಲ್ ತಾಳಿಕೋಟಿ ಎಷ್ಟು ಒಳ್ಳೆ ಮನುಷ್ಯ. ಇವ್ರ ಖಾನ್ದಾನ್ದು ಎಲ್ಲ ಇಡೀ ನಾಟಕ ಕಂಪ್ನಿಯವರೇ ಹೇಳ್ತಾರೆ. ನಾವು ಹೇಳೋದು ಅವಶ್ಯಕತೆ ಇಲ್ಲ, ನಾ ಯಾರ ಬಗ್ಗೆನೂ ಮಾತಾಡೋಕೆ ಹೋಗಂಗಿಲ್ಲ. ನಾವೆಲ್ಲರೂ ಒಂದೇ ತಾಯಿ ಹೊಟ್ಟೆ ಹುಟ್ಟಿದಂತ ನಾವು ತಿಳ್ಕೊಂಡಿವಿ. ಆದ್ರೆ ಇವ್ರು ಇಷ್ಟು ಚಿಲ್ಲರ್ ಕೆಲಸ, ಇಷ್ಟು ಥರ್ಡ್ ಕ್ಲಾಸ್ ಕೆಲಸ ಈ ನಮನಿ ಎಲ್ಲ ಮಾಡ್ತಾರಂತ ನಮ್ಗೆ ಗೊತ್ತಿರಲಿಲ್ಲ. ಒಂದು ಹೆಣ್ಣು ಮನೆಯೊಳಗೆ ಅವ್ರ ಗಂಡನ ಮನೆಗೆ ಹೋಗಿ ಅವ್ರು ಇದ್ರಂದ್ರೆ, ಇವ್ರ ಮನೆಗೆ ಹೋಗಿ ಪ್ಲ್ಯಾನ್ 3 ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡು ಇವ ನಮಗೆ ಕೇಳ್ತಾನ, ನಾವು ಬಂದು ಕುಂತು ಬಗೆಹರಿಸ್ಬೇಕಂತ ಬಂದಿದ್ದೆ. ಇವರು ನಮಗೆ ಹೋಗಿ ಆಗಿಂದಾಗ ಅವ ಹೋಗಿ ಅಡ್ಮಿಟ್ ಆಗಬೇಕಿಲ್ಲ, ಇಲ್ಲ ನಮ್ಮ ಕೇಸ್ ಮಾಡ್ಬೇಕು, ಏನಾರ ಮಾಡ್ಬೇಕು, ಈಗೆಲ್ಲ ಮಾಡಕತ್ತಾನ. ಎದ್ರ ಸಲುವಾಗಿದ್ದು ಮತ್ತು ನನಗೆ ಹೇಳ್ತಾನ, ನೀ ಎಲ್ಲಿ ಬೇಕಾದಲ್ಲಿ ಹೋಗು, ನಾನು ದೊಡ್ಡ ಕಲಾವಿದ ಅದೀನಿ, ನಾಟಕ ಏನು ಬಿಡು, ಇವತ್ತು ಬರ್ತೈತಿ ನಾ ಹೋಗ್ತೈತಿ, ನಾನು ದೊಡ್ಡ ನಟ ಅದೀನಿ ನಾನು. ನಾ ಅಲ್ಲಿ ಹೋಗಿ ನಿಂತಂದ್ರೆ ನೀನು ಏನು ನಡೆಯಂಗಿಲ್ಲ, ನೀ ಏನು ಚಡಿ ಮ್ಯಾಗ ಡ್ಯಾನ್ಸ್ ಮಾಡಕ್ಕೆ, ನಿಂದು ಯಾರು ಕಂಪ್ಲೇಂಟ್ ತೊಗೊಂತಾರ, ನಿಮ್ಗೆ ಯಾರು ಹಿಂದಿಲ್ಲ ಮುಂದಿಲ್ಲ, ಚಿಂತಿಸೋಡು ಸೋಳೆ ಮಕ್ಕಳು ನೀವು ಅಂತ ನಮಗೆ ಅಂತಾನ್ರಿ ಅವ. ಅವರಿಗೆ ಅದು ಹೆಂಗಾತು ಇದು ಹೆಂಗಾತು. ಈಗ ಓಣ್ಯಾಗ ಹೋಗಿ ನಮ್ಮ ಮನೆಯವರು ಪಿಸ್ತೂಲ್ ತಲೆ ಮ್ಯಾಗ ಇಟ್ರಂದ್ರೆ ಅಷ್ಟರು ಕೂಡ ಓಣ್ಯಾನವ್ರು 100 ಮಂದಿ ಕಲಾವಿದ್ರು ಅದಾರ, ಮಕ್ಕೊಂಡಿದ್ರನ್ರಿ ಅಷ್ಟರು ಕಲಾವಿದ್ರು. ಅಷ್ಟರು ಕೂಡ ಯೋಗಾಪುರಕ್ಕೆ ಹೋಗಮ್ರಿ ಸದ್ಯ ಮತ್ತು ನಾವು ಏನೋ ಮಾಲಿಂಗ್ಪುರಕ್ಕೆ ರೌಡಿಗಳು ಕರ್ಕೊಂಡು ಹೋಗಿವಂತ. ಯಾರು ರೌಡಿ ಯಾರು? ಈಗ 4 ಮಂದಿ ಅಂದ್ರೆ ನಮ್ದು ಇದೆಲ್ಲ ನಮ್ಗೆ ನ್ಯಾಯ ಸಿಗಬೇಕು. ಒಟ್ಟು ನಾವು ಎಲ್ಲಿ ಹೋಗಂದ್ರೂ ಹೋಗಿ ಇದನ್ನು ಮಾಡ್ತೀವಿ. मेरा नाम शेख अहमद मोदी। कल एक चित्रनटा, छोटा वो भी क्या बड़ा चित्रनटा नहीं, उसे चित्रनटा बोले तो चित्ररंग का अपमान होता। एकला पिंप बकेट पकड़ने वाला राजू ताड़ीकोटी बोल को उन्हें मेरे ऊपर गंभीरवाद आरोप करे क्या मैं पिस्तौल दिखाऊं बोल को। एक्चुअली मेरे पास पिस्तौल नहीं है, मेरे पास रिवॉल्वर है .32 और वहाँ पिस्तौल दिखाऊं बोला, पिस्तौल का क्या भी एविडेंस नहीं है और मैं गया नहीं उधर। ये हकीकत में बोलना बोले तो मैं उधर गया भी नहीं, वो केस को मुझे संबंध भी नहीं है। इन्हें उनके बहू के ऊपर अटैक करके, इनके घर वाले अटैक करके उसको जहर डाल के मारे तोड़े क्या करे, उन्होंने एडमिट करने के बाद मैं हॉस्पिटल गए वाला इंसान, मैं वहाँ जाकर उसे पिस्तौल दिखाया गए थे। सब वीडियो में इन्हों सब जने मैं वहाँ दिख रहा नहीं,
ये खाली पुकट मेरे ऊपर बहुत गंभीरवाद आरोप करे। मेरे 41 उम्र के अंदर एक सिंगल मेरे ऊपर केस नहीं है। कल रात में जो केस हुआ है राजू तालीकोटी करा है वही सच। उसके बाद मेरे ऊपर 41 उम्र के अंदर मेरे ऊपर कोई भी केस नहीं है। इसलिए मैं पुलिस साहब को बोलना चाहता हूँ, हमारे जिला पुलिस वरिष्ठ अधिकारी साहब को, ये क्या है निजाम से तो सच्चाई क्या है ये आप पूरा तनिखे करके बाहर लाए तो बहुत बड़ी मेहरबानी होती है। और ये पिंप है इन्हें बकेट पकड़ता है राजू तालीकोटी कि तो इसके जोरवा हैं, इन्हों नाचते फिरती कर को उन्हें बोले। मैं भी बोलना चाहता हूँ उसकी जोरवा क्या करती कि तो मेरा तो खानदान ऐसा नहीं, उन्हें झूठ आरोप करे। वो इंसान को बोलना चाहता हूँ अगर तेरे पास इंसानियत है, अगर तू एक ही बाप का औलाद है, मैं भी एक ही बाप का औलाद हूँ बोले तो कोई दरगाह कोई मंदिर किधर भी आ, नहीं तो बहिरंग सवाल है तुझे कौन से माध्यम में आता आ, सामने सामने बैठेंगे। मेरी फैमिली का हिस्ट्री तू काट, तेरी फैमिली का हिस्ट्री मैं काटता हूँ। क्या ये खाली पुकट वो ये बोलते फिरने से क्या भी नहीं होने वाला। मेरा जो बंदूक दिखाए हूँ बोल के जो बोला है वो अगर सच हुआ तो बीजापुर में मैं आधा सर मुड़ा के पड़ता हूँ। अगर झूठ हुआ तुझे क्या करता हो अल्लाह ताला देखता और भगवान देखता। मैं हत्ताज बोलना चाहता हूँ, तू तो पिंप है, तेरे घर वाले पूरे पिंप है, तेरे बेटन दा तेरे बहुआ जो हैं क्या क्या धंधा करती हैं सब मालूम है। अभी एक बार और प्रेस मीट बुलाता हूँ मैं ये 15 दिन के बाद, उसके बाद तेरा पूरा वीडियो के साथ पूरा भांडा मैं फोड़ता हूँ। कीजिए ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और खबरों के लिए देखते रहिए बी न्यूज़ नेशन।